ಇಂಟ್ರೆಸ್ಟಿಂಗ್ ವಿಚಾರ ಆಚೆ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ತಿಳ್ಕೊಳ್ಬೇಕು ನಾವು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 40 ರಿಂದ 50 ಲಕ್ಷ ಸಾಲವನ್ನು ಓಂ ಪ್ರಕಾಶ್ ಅವರು ಮಾಡಿದ್ರಂತೆ. ಸಾಲಗಾರರ ಹತ್ರ ಆಪ್ತರ ಹತ್ರ ತಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿ ಪಲ್ಲವಿ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ವಿನಿಯೋಗ ಮಾಡ್ತಾ ಇದ್ರಂತವರು. ಸೇವೆಯಿಂದ ನಿವೃತ್ತಿ ಆಗಿದ್ದೀನಿ, ಹಣ ಸಾಕಾಗ್ತಾ ಇಲ್ಲ, ವಿದೇಶದಲ್ಲಿ ಮಗಳಿದ್ದಾಳೆ, ಆಕೆಗೆ ಮದುವೆ ಮಾಡಬೇಕು, ಪತ್ನಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಕಾಯಿಲೆ ಇದೆ. ಅಂದರೆ ಇದೇನು ಕಾಯಿಲೆ ಅಂತ ಕೇಳಿದರೆ, ಇಲ್ಲದೇ ಇರೋ ವ್ಯಕ್ತಿಗಳನ್ನು ಊಹೆ ಮಾಡ್ಕೊಂಡು ಅವ್ರು ಇದ್ದಾರೆ, ಅವರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತ ಭ್ರಮಾಲೋಕದಲ್ಲಿ ಇರ್ತಾರೆ ಈ ರೋಗ ಇರುವಂತಹ ರೋಗಿ. ಸೊ ಅದ್ರ ಬಗ್ಗೆ ಏನೋ ಹೇಳಿದ್ರಂತವರು. ಚಿಕಿತ್ಸೆಗೆ ಸಾಕಷ್ಟು ಖರ್ಚಾಗುತ್ತೆ, ಟ್ರೀಟ್ಮೆಂಟ್ಗೆ ಅಂತೆಲ್ಲ ಹೇಳಿದ್ರಂತೆ. ಸಾಲಗಾರರ ಕಾಟ ಹೆಚ್ಚಾಗ್ತಾ ಇದೆ ಅಂತ ಕೂಡ ಓಂ ಪ್ರಕಾಶ್ ಹೇಳಿದ್ರಂತೆ. ಬಟ್ ಒಂದು ಮೂಲಗಳಿಂದ ಮಾಹಿತಿ ಏನಂದರೆ, ದಾಂಡೇಲಿ ಮತ್ತು ಬೆಂಗಳೂರಿನ 1-2-3 ಪ್ರೆಸ್ಟೀಜಿಯಸ್ ಅಪಾರ್ಟ್ಮೆಂಟ್ಸು, ಮನೆ ಇವೆಲ್ಲ ಇದ್ವು, ಚೆನ್ನಾಗಿ ಸಂಪಾದನೆ ಮಾಡಿದ್ರು ಅವರು ಅಂತೆಲ್ಲ ಹೇಳ್ತಾರೆ. ಬಟ್ 40 ರಿಂದ 50 ಲಕ್ಷ ನಾಟ್ ಅ ವೆರಿ ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಲೋನ್ ಅಂತ ಹೇಳಿದ್ರೂ ನಾಟ್ ಅ ವೆರಿ ಬಿಗ್ ಅಮೌಂಟ್. ಅವ್ರಿಗೆ ಬರ್ತಾ ಇದ್ದ ಆದಾಯ, ಅವ್ರಿಗಿದ್ದಂತಹ ಆಸ್ತಿ ಏನೋಪ್ಪ.